ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಸಂಸದರು ನಮ್ಮ ಈ ಭಾಗದ ಎಲ್ಲ ಒಡನಾಡಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರ 66ನೇ ಜನ್ಮದಿನ ಅಂಗವಾಗಿ ಈ ಒಂದೇನು ಸಾಲೇಶ್ವರ ಕಲ್ಯಾಣ ಮಂಟಪದಲ್ಲಿ ಜನ್ಮದಿನದ ಅಂಗವಾಗಿ ನಡೆದಂಥ ಉಚಿತ ಆರೋಗ್ಯ ಶಿಬಿರದಲ್ಲಿ ನೂರಾರು ತಾಯಂದಿರು ಬಡ ಮಕ್ಕಳು ಇದರ ಒಂದು ಉಪಯೋಗನ ತೊಗೊಂಡಿದ್ದು ನೋಡಿದ್ರೆ ನಮಗೆ ಅವರ ಜನ್ಮದಿನದ ಅಂಗವಾಗಿ ಮಾಡಿರ್ತಕ್ಕಂಥ ಇಂಥ ಕೆಲಸಗಳನ್ನು ಇನ್ನೂ ಅನೇಕ ಕಡೆ ಆಗಲಿ. ಯಾಕಂದ್ರೆ ಆರೋಗ್ಯ ಎಲ್ಲರಿಗೂ ಮುಖ್ಯ. ಆ ಜನ್ಮದಿನ ಆಚರಣೆನ ಯಾವ ಥರ ಬೇಕು ಆ ಥರ ಆಚರಣೆ ಮಾಡ್ಬೋದು. ನಮ್ಮ ದೊಡ್ಡಗೌಡರು ಇರ್ಬೋದು, ರೇಖಾಂತಣ್ಣ ಅಂಗಡಿ ಇರ್ಬೋದು, ನಮ್ಮ ಹಿರಣ್ಯರು ಇರ್ಬೋದು, ಇವರೆಲ್ಲರ ಸಲಹೆ ಮೇರೆಗೆ ಒಂದು ಉಚಿತ ಆರೋಗ್ಯ ತಪಾಸಣೆ ಮಾಡೋಣ ಲಕ್ಷ್ಮೇಶ್ವರ ಭಾಗದಾಗ ಅಂತ ಅಂದ್ಕೊಂಡು ನಿನ್ನೆ ತಾನೇ ಲೇಟಾಗಿ ರಾತ್ರಿ 10 ಗಂಟೆಗೆ ಮಾಡಿದಾಗ ನಮ್ಮ ಪ್ರಕಾಶ್ ಹೊಸಮೇನ್ ಸರ್ ನೇತೃತ್ವದಲ್ಲಿ ನಡೆದಂಥ ಈ ತರಬೇತಿಯಾಗಿ ಸುಮಾರು ಜನ ಇದರ ಒಂದು ಸದುಪಯೋಗ ಪಡ್ಕೊಂಡ್ರು. ಬಸವರಾಜ ಬೊಮ್ಮಾಯಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಭಾಗದಾಗ ಅವರೆಲ್ಲ ಯಾವ ಥರ ತಮ್ಮ ಒಂದು ಮುಖ್ಯಮಂತ್ರಿ ಇದ್ದಾಗ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಅವರೊಂದು ಕೆರೆ ತುಂಬಿಸೋ ಯೋಜನೆ ನೋಡಿದ್ರೆ ಈ ಭಾಗದಾಗ ಎಲ್ಲರ ಸತಿಗೆ ಅವರಿಗೆ ದೊಡ್ಡ ಒಂದು ಸಹಕಾರದಿಂದ ಅವ್ರಿಗೊಂದು ಗೌರವತನದಿಂದ ಕಾಣುವಂಥ ವ್ಯಕ್ತಿತ್ವ ಹೊಂದಂಥ ಬಸವರಾಜ ಬೊಮ್ಮಾಯಿ ಅವರು ಇನ್ನೂ ಅವರು ನೂರಾರು ಕಾಲ ಬಾಳಿ ಮುಂದೆ ಕೇಂದ್ರದ ಮಂತ್ರಿಗಳಾಗಿ ಈ ಭಾಗದ ಎಲ್ಲರ ಸೇವೆ ಮಾಡಲು ಸನ್ಮಾನ್ಯ ಪ್ರಧಾನಮಂತ್ರಿಗಳವರನ್ನು ಈ ಭಾಗದ ಮಂತ್ರಿಗಳನ್ನು ಮಾಡಲಿ ಅನ್ನೋಂಥದ್ದು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತಗಳ ಅಭಿಪ್ರಾಯ ಆಗೈತಿ. ಅದಕ್ಕೆ ಬಸವರಾಜ ಬೊಮ್ಮಾಯಿಯವರ ಒಂದು ಹುಟ್ಟುಹಬ್ಬವನ್ನು ಈ ಒಂದು ರೀತಿಯಾಗಿ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೂ ಬಂದಂಥ ಎಲ್ಲ ತಾಯಂದಿರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ.